ನೋಡು, ನಾನು ಕೋರ್ಟ್ ಕೇಸಿಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಟೆನ್ಷನ್ ಕೊಡಬೇಡ, ಹೇಳ್ತಾ ಇದ್ದೀನಿ. ಟೆನ್ಷನ್ ಕೊಡಬಾರ್ದು ಅಂದರೆ ನೀವು ನನ್ನ ದಾರಿಗೆ ಬರಬೇಕು. ನಾನು ಕೇಳಿದ್ನ ಕೊಡಬೇಕು. ನೀವೇ ಈ ಮನೆ ಪೇಪರ್ಸ್ಗೆ ಸೈನ್ ಹಾಕೋಕೆ ಒಪ್ಕೋತಿರೋ, ಇಲ್ಲ ಅಂದರೆ ಈ ಆಡಿಯೋನ ಅಣ್ಣಂಗೆ ಕೇಳಿಸಿ. ಹಾಂ, ಓಕೆ, ಬೇಗ ಡಿಸೈಡ್ ಮಾಡಿ. ನಿಮ್ಮ ಹತ್ರ ತುಂಬ ಕಮ್ಮಿ ಟೈಮ್ ಇರೋದು. ಬಾಕಂದ ಸ್ವೀಟ್ ತಿನ್ನಿ. ನಾನು ಹೋಗ್ತಿರೋದು ಡಿವೋರ್ಸ್ ಕೇಸ್ಗೆ, ನೀವು ನೋಡಿದ್ರೆ ಸ್ವೀಟ್ ತಿನ್ನಿಸ್ತಾ ಇದ್ದೀರಾ. ನನ್ಗೆ ಗೊತ್ತಿದೆ ಕಂದ, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ನೀನ್ ಈ ಕೇಸ್ನ ಗೆದ್ದೇ ಗೆಲ್ತೀಯ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನೀನ್ ಪ್ರೂವ್ ಮಾಡ್ತೀಯ. ನಿಮ್ಮ ಆಶೀರ್ವಾದ ಇದ್ರೆ ನಾನು ಖಂಡಿತ ಗೆಲ್ತೀನಿ ಅಜ್ಜಿ. ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಈ ಕೇಸ್ನ ಗೆದ್ದು ಬಾ. ಏನು ಅಜ್ಜಿ, ನನಗೂ ಆಶೀರ್ವಾದ ಮಾಡಿ. ಯಾಕಜ್ಜಿ, ನನಗೆ ಆಶೀರ್ವಾದ ಮಾಡಲ್ವಾ? ಸಂಸಾರನ ಹಾಳು ಮಾಡ್ಕೊಳಕ್ ಹೋಗ್ತಿದ್ಯಾ? ನಿನ್ಗೆ ನಾನು ಆಶೀರ್ವಾದ ಮಾಡ್ಬೇಕಾ? ಎತ್ತಿ ಕಪಾಳ ಕೊಡಬೇಕು ಅನ್ಸ್ತಾ ಇದೆ. ಆದ್ರೆ ಅಷ್ಟು ಕಲ್ಮನ್ಸು ನಂದಲ್ಲ. ಯಾಕೇಳು? ಎಷ್ಟೇ ಆದ್ರೂ ನೀನನ್ನ ಪ್ರೀತಿ ಮೊಮ್ಮಗಳಲ್ವಾ? ಆ ಹುಚ್ಚು ಪ್ರೀತಿ. ಯಾಕಜ್ಜಿ, ನಿಮ್ಮ ಮುದ್ದಿನ ಮೊಮ್ಮಗಳನ್ನ ಬೈತಾ ಇದ್ದೀರಾ? ಆಗ ಮುದ್ದಿನ ಮೊಮ್ಮಗಳಾಗಿದ್ಲು, ಈಗ ಪೆದ್ದು ಮೊಮ್ಮಗಳಾಗಿದ್ದಾಳೆ. ಬೇಡ ಬಿಡಿ ಅಜ್ಜಿ, ನೀವೇನು ಆಶೀರ್ವಾದ ಮಾಡಬೇಡಿ.